ತೋಟಕ್ಕೆ ಬಂದರೆ ಬರಿಗೈಲಿ ಹೋಗಬಾರ್ದು ಅಂತ ಹೇಳ್ತಾರೆ ಬಾಳೆಕಾರು ಅವರು. ರೈತರು ಅರ್ಧಕ್ಕೆ ಜನಕ್ಕೆ ಗೊಬ್ಬರ ಗಿಡದ ಬಗ್ಗೆ ಭಾಳ ತಪ್ಪು ಕಲ್ಪನೆ ಅನ್ಕೊಂಡಿದ್ದಾರೆ. ಗೊಬ್ಬರ ಗಿಡ ತೋಟದೊಳಗೆ ಹಚ್ಚಂಗೆ ಇಲ್ಲ. ಏನು ಅಡಿಕೆ ಗಿಡಗಳ ಬಡ್ಡೆ ನೋಡ್ಬೋದು, ಇದು 4 ವರ್ಷಕ್ಕೆ ಹೆಂಗೆ ಬೆಳೆದಿದೆ ಅಂತ ಹೇಳ್ಬಿಟ್ಟು. ನೀವು ದುಡ್ಡು ಖರ್ಚು ಮಾಡ್ತೀರಾ, ಇಲ್ಲಿ ದುಡ್ಡು ಖರ್ಚು ಮಾಡ್ಲಂಗೆ ಈ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀವಿ ನಾವು. ಹಾಕಿರೋ ಅಂಥ ಪಪ್ಪಾಯ ಯಾವ ರೀತಿ ಬಂದಿದೆ, ಹಕ್ಕಿ ಪಕ್ಷಿಗಳೆಲ್ಲ ತಿಂದು ಹೋಗಿದ್ದಾವೆ. ಅಂದರೆ ನಾವು ತೋಟ ಅಂತಂದರೆ ಇಲ್ಲಿ ಬರೀ ಅಡಿಕೆ ಹಾಕೊಂಬಿಡೋದು, ಬರೀ ತೆಂಗು ಹಾಕೊಂಬಿಡೋದಲ್ಲ ತೋಟ. ಈ ಥರ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದಾರೆ ಅವ್ರು ಇಡೀ ತೋಟಕ್ಕೆ. ನಾನು ಹೇಳ್ದಂಗೆ ಒಂದರಲ್ಲಿ ಅವ್ರು ನೋಡ್ತಿರ್ಬೋದು ಟ್ರಂಚ್ ಮಾಡಿದ್ದಾರೆ. ಒಂದು ಗಿಡ ಇಲ್ಲಿ ಜಾಯ್ಕಾಯಿ ಹಚ್ಚಿದ್ದಾರೆ ಅಂದರೆ ಇಲ್ಲಿ ನೆಕ್ಸ್ಟ್ ಗ್ಯಾಪ್ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಕ್ಕೆ ಗ್ಯಾಪ್ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ ನೋಡಿ. ಪ್ರತಿ ಲೈನಲ್ಲೂ ಸಹಿತ ಒಂದು ಬಾಳೆ, ಒಂದು ಗೊಬ್ಬರ ಗಿಡ, ಒಂದು ಬಾಳೆ, ಒಂದು ಗೊಬ್ಬರ ಗಿಡ ಹಾಕ್ಯಂತ ಹೋಗಿದ್ದಾರೆ. ಭೂಮ್ಯಾಗ ತಾಕತ್ತಿರ್ಬೇಕು. ಭೂಮ್ಯಾಗ ನೀವು ಎಷ್ಟು ತಾಕತ್ತು ಕೊಡ್ತೀರೋ ನಿಮ್ಗೆ ಯಾವ ಗಿಡದ ಬೇರು ಇನ್ನೊಂದು ಗಿಡದ ಬೇರು ತಿನ್ನೋದಿಲ್ಲ. ತೆಂಗಿನ ಗಿಡಕ್ಕೆ ಬರೀ ತಂದು ಕಾಯಿ ಇಟ್ಟು ಬೆಳೆಸಿರೋದು ಅಷ್ಟೇ. ಇದು ಏನೇನು ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ ನೋಡ್ರಿ, ಇಲ್ಲಿ ಬಾಳೆಗೊನೆ ಯಾವ ರೀತಿ ಬಂದಿದೆ ನೋಡ್ಬೋದು. ಇಲ್ಲಿ ನೋಡ್ರಿ, ಇದು ಬಾಳೆಗೊನೆ ಯಾವ ಗೊಬ್ಬರ ಇಲ್ಲ, ಯಾವ ಸರ್ಕಾರಿ ಗೊಬ್ಬರ ಇಲ್ಲ, ಏನೇನಿಲ್ಲ ನೋಡ್ರಿ. ನೀವು ಹಿಂಗೆ ಬೆಳ್ಸಕ್ಕತ್ತ ಇದನ್ನ ಕಾಫಿ ಸಸಿನ ನರ್ಸರಿ ಹೋಗ್ಬಿಟ್ಟು ತಾಂಬಂದು ಮಾಡೋದು ಬೆಸ್ಟಾ ಏನು? ನೀವೆಲ್ಲ ಯಾವ ರೀತಿ ಮಾಡ್ಕೊಂಡ್ರಿ? ಈಗ ಒಂದು 4 ಎಲೆ ಆಗ್ಬೇಕು ಅಂತಂದರೆ ನಾವು ಬೀಜ ಹಾಕಿ ಮಾಡಿರ್ತೀವಲ್ಲ, ಎಷ್ಟು ಟೈಮ್ ತಗೋಬೋದ್ರಿ ಅದು? ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್. ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಕೊನೆವರೆಗೂ ನೋಡ್ರಿ. ಕೊನೆವರೆಗೂ ನೋಡಿದರೆ ನೀವು ಖುಷಿಯಿಂದ ಹೋಗ್ತೀರಾ. ಯಾಕಂದರೆ ಒಂದು ನಾನಾ ವಿಚಾರಗಳನ್ನು ನೀವು ತಿಳ್ಕೊಂಡ್ಬಿಟ್ಟೆ ಹೋಗೋದು. ಪ್ರಕಾರ ಸರ್, ಕಾಫಿ ಸಸಿನ ನರ್ಸರಿ ಹೋಗ್ಬಿಟ್ಟು ತಾಂಬಂದು ಮಾಡೋದು ಬೆಸ್ಟಾ ಏನು? ನೀವೆಲ್ಲ ಯಾವ ರೀತಿ ಮಾಡ್ಕೊಂಡ್ರಿ? ನಾವೇ ಮಾಡಿದ್ರಿ, ಅದು ಫಾರ್ಮ್ ಟಿವಿ ಕಾರ್ಯಕ್ರಮ ನೋಡಿದ್ರೆ. ಫಾರ್ಮ್ ಟಿವಿ ಅದರಲ್ಲಿ ಸಸಿ ಬೀಜ ಕೊಡ್ತಾರ. ಸಸಿ ಬೀಜ ಕೊಡ್ತಾರೆ. ಬೀಜ ಕೊಡ್ತಾರ ಅವ್ರು. ಅದು 600 ರೂಪಾಯಿ 1 kg 1 ಕಿಲೋ ನಾ ತರಿಸಿದಾಗ ಎಲ್ಲ 1000 ರೂಪಾಯಿ ಆಗೈತಿ. 600 ರೂಪಾಯಿ kg ಬೀಜ ತರಿಸಿ ಅದನ್ನ ಸ್ವಲ್ಪ ಹೈಟ್ ಬೆಡ್ ಮಾಡಿ ಬೆಡ್ನೊಳಗೆ ಹಾಕಿ ಅದನ್ನ ಮತ್ತೆ ಸಣ್ಣ ಒಂದು 200 ಗ್ರಾಮ್ ಪ್ಯಾಕೆಟಿಗೆ ಸಸಿ ಇಟ್ಕೊಂಡು ಒಂದು 3 ತಿಂಗಳಿಗೆ ಮತ್ತೆ ಪ್ಲಾಂಟಿಂಗ್ ಮಾಡ್ತಾವೆ. ಅಂದ್ರೆ ಈಗ ಅವ್ರ ಫಾರ್ಮ್ ಟಿವಿ ನೀವು ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರಿ, ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬೀಜ ಕೊಡ್ತಾರ ಅವ್ರು. ನೀವು ಆನ್ಲೈನ್ ತರಿಸಿದ್ರೆ ಹೆಂಗ್ರಿ? ಇಲ್ಲ, ಅವ್ರು ಕೊರಿಯರ್ ಹಾಕ್ತಾರೆ. ಪೇಮೆಂಟ್ ಮಾಡಿದ್ರೆ ಕೊರಿಯರ್ ಮಾತ್ರ ಕೊರಿಯರ್ ತಕ್ಕಂದು ಬೀಜ ಬೆಡ್ ಮಾಡಿ ಬೆಡ್ಡಿಗೆ ಹಾಕಿ ಅದು 65-70 ದಿವಸಕ್ಕೆ ಅದು ಜರ್ಮ್ ಬರ್ತೈತಿ. 60-70 ದಿವಸಕ್ಕೆ ಮ್ಯಾಲ 2 ಎಲೆ ಬರ್ತಾವ. 2 ಎಲೆ ಬರ್ತಾವ್ರಿ. 2 ಎಲೆ ಬರುತ್ತೆ. ಕಿತ್ ಪ್ಯಾಕೆಟ್ ಹಾಕಿದ್ವಿ ನಾವು. ಸಣ್ಣ ಒಂದು 1/4 kg ಪ್ಯಾಕೆಟ್. 1/4 kg ಅಲ್ಲಿ ತೋರಿಸ್ತಾನ್ರಿ. 1/4 kg ಪ್ಯಾಕೆಟ್ ಅದನ್ನ ಹಂಗ ಪ್ಲಾಂಟಿಂಗ್ ಮಾಡೋದು. ಅಂದ್ರೆ ನಮ್ಮ ಪಾಳ್ಯಕಾರ ಏನ್ ಹೇಳ್ಯಾರ, ಡೈರೆಕ್ಟ್ ಬೀಜ ಹಾಕಂತ ಹೇಳಿದ್ರು. ಈ ಬೀಜ ಹಾಕೋದ್ರಿಂದ ನನಗೆ ದಟ್ಟವಾಗಿ ಹುಲ್ಲು ಬೆಳಿತಿದ್ರ. ಭಾರಿ ಜೀವಾಮೃತ ಉಚ್ಚಿ ಸಗಣಿ ಅಡಿ ಕೊಡ್ತಾವಲ್ಲ, ಹೆವಿ ಕಳೆ ಬೆಳೆದೈತಿ. ಆ ಉದ್ದೇಶಕ್ಕೆ ಆಕ್ಚುಲಿ ಅವ್ರು ಬೀಜನ ಹಾಕಂದ್ರು. ನಾನು ಬೀಜ ಬೇಡ ಅಂತ ಸ್ವಲ್ಪ ಸಣ್ಣ ಪ್ಯಾಕೆಟ್ನ ಹಾಕಿ ಪ್ಲಾಂಟಿಂಗ್ ಮಾಡಿ. ಬೀಜ ಹಾಕಿದ್ರು ಮಾಡ್ಬೋದು, ಅದು ಸ್ವಲ್ಪ ನಿರ್ವಹಣೆ ಸ್ಟಾರ್ಟಿಂಗ್ ಮೇಂಟೈನ್ ಮಾಡಕ್ಕಲ್ಲ ಸ್ವಲ್ಪ. ಈಗ ಒಂದು 4 ಎಲೆ ಆಗ್ಬೇಕು ಅಂತಂದ್ರೆ ನಾವು ಬೀಜ ಹಾಕಿ ಮಾಡಿರ್ತೀವಲ್ಲ, ಎಷ್ಟು ಟೈಮ್ ತಗೋಬೋದ್ರಿ ಅದು? 4 ಎಲೆ ಅಂದ್ರೆ ಅದು ನಮಗಿಲ್ಲ ಅಂದ್ರೆ ಒಂದು 3-3.5 ತಿಂಗಳು ಬೇಕು. 3-4 ತಿಂಗಳು ನಾವು ಪ್ಯಾಕೆಟ್ ಮಾಡಿ ಹಚ್ಬೋದು. ಪ್ಯಾಕೆಟ್ ಮಾಡಿ ಆಮೇಲೆ ಕಡೆ ಹಚ್ಚಿದ್ರೆ ಮುಗಿತು. ಹಚ್ಚಿದ್ರೆ ಬೆಸ್ಟ್ ಅದು. ಅದ ಬೆಸ್ಟ್. ಅಂದ್ರೆ ಅವ್ರೇನಂದ್ರ ಬೇರು ಡಿಸ್ಟರ್ಬ್ ಆಗಲ್ಲ, ಸ್ಟೇಟ್ ಬೇರು ಹೋಗತಿ. ಪ್ಯಾಕೆಟ್ನಾಗ ಆದ್ರೆ ಸಿಂಗ್ ತರ್ಕಂತತಿ. ಅದಕ್ಕೆ ಯಾವುದೇ ಪ್ಲಾಂಟ್ ಮಾಡೋದಾದ್ರೆ ನೀವು ಡೈರೆಕ್ಟ್ ಭೂಮಿಗೆ ಬೀಜ ಅಡಿಕೆ ಸತ್ತಿಗೆ. ಹೌದೌದು, ಪಾಳೆಕರ್ ಹೇಳುವ ರೀತಿ ಯಾವುದೇ ಗಿಡ ಸಹಿತ ನಾವು ಬೀಜದಿಂದನೇ ಬೆಳೆಸಿದ್ರೆ ಅದು ತಾಯಿ ಬೇರು ಕಟ್ಟಾಗ್ಲಂಗ್ ಬೆಳಿತೈತಿ ಅನ್ನೋಂಥ ಒಂದು ಮಾಹಿತಿ. ಅದು ಭಾಳ ಚೆನ್ನಾಗಿ ಬರುತ್ತೆ ಗಿಡ. ಅವ್ರೇನಂತಾರ ರೋಗ ಬಾಧೆಗಳು ಗಿಡ ಸ್ಟ್ರೆಂತ್ ಆಗಿ ಬರ್ತೈತೆ ಅಂತ ಹೇಳ್ತಾರೆ. ಈಗ 1 kg ನೀವು ಕಾಫಿ ಬೀಜ ತರಿಸಿರಲ್ಲ ಸರ್, ಎಷ್ಟು ಗಿಡ ಆಗ್ಬೋದು ಅದರಲ್ಲಿ? 1500 ಮೀಟ ಸಿಗ್ತದೆ ಬೀಜ. 1500 ಬೀಜ ಸಿಗುತ್ತೆ. 1000 ಗಿಡ ಸಿಗ್ತಾವೆ. 1000 ಗಿಡ ಸಿಗ್ತದೆ ಆರಾಮ್. ಜರ್ಮಿನೇಷನ್ ಚೆನ್ನಾಗಿರ್ತದೆ. ಅಂತ ಫೇಲ್ ನಾವು ಬೆಡ್ ಅಲ್ಲಿ ಅದು ನಿರ್ವಹಣೆ ಮಾಡೋದು ಭಾಳ ಇಂಪಾರ್ಟೆಂಟ್. ಒಟ್ಟು ನೀಟಾಗಿ ಬೆಡ್ ಸಿಸ್ಟಮ್ ಮಾಡಿ ಬೇಕು. 2 ದಿವಸ ಸ್ವಲ್ಪ ನೀರು ಕೊಡೋದು ಅವನ್ನೆಲ್ಲ ಮಾಡ್ಕೊಂಡು ಸ್ವಲ್ಪ ಪ್ಯಾಕೆಟ್ ಹಾಕ್ಯಂದ್ರೆ ನಮಗೆ ಈಗ ನೋಡಿ ಒಂದು ಸಸಿಗೆ 18 ರೂಪಾಯಿ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ಸೇರಿ 20 ರೂಪಾಯಿ. 20 ರೂಪಾಯಿ. ಹೌದು, ಸಸಿಗೆ 20 ರೂಪಾಯಿ. 1000 ಸಸಿಗೆ 1000 ಸಸಿ ಅಲ್ಲೇ 20,000 ರೂಪಾಯಿ. 20,000 ರೂಪಾಯಿ ಅಂತ. ಈಗ ನಮ್ಗೆ 600 ರೂಪಾಯಿದಾಗ ಈ ಒಂದು 14-1500 ಸಸಿ ಸಿಗ್ತಾವೆ. ಅಂದ್ರೆ ರೈತರಿಗೆ ಏನು ಸೇವ್ ಆಕತಿ. ಸುಮ್ಮನೆ ನರ್ಸರಿಗೆ ಹೋದ್ರೆ ಅದು ಯಾವ ತಳಿ ಕೊಡ್ತಾನೆ, ಅದು ಒಂದು ನಮಗೆ ನಮ್ಮ ಕಣ್ಣಿದ್ರಿಗೆ ಇದಾಕತ್ತಲ್ಲ. ಆ ಥರ ಬೆಸ್ಟ್. ರೈತರೆ, ಇದೊಂದು ಅದ್ಭುತವಾದ ಒಂದು ಮಾಹಿತಿ. ಯಾಕಂತ ನಾವು ಕಾಫಿ ಬೆಳಿಬೇಕು ಅನ್ಕೊಂತೀವಿ, ಆದರೆ ನರ್ಸರಿ ಹೋಗಿ ಅಲ್ಲಿ ಹುಡುಕಾಡಿ ಅವ್ರು ಯಾವ ತಳಿ ಕೊಡ್ತಾ ಅವ್ರು ಹೇಳಿದ್ದೇ ನಾವು ತೊಗೊಂಬರ್ಬೇಕು. ಯಾಕಂದರೆ ಅವ್ರು ಹೇಳಿದ್ದೆ ನಿಜ. ಯಾಕಂದ್ರೆ ನಾವು ಬೆಳೆದಿರಲ್ಲ ಈ ಕಡೆ, ಈ ಬಯಲುಸೀಮೆ ಸೈಡ್, ನಮ್ಮ ಸೈಡ್, ನಮ್ದು ಅರೆಮಲೆನಾಡು ಸೈಡ್ ಬರುತ್ತೆ. ನಮ್ಮ ಹಾವೇರಿ ಭಾಗದಾಗಂತೂ ಕಾಫಿಯ ಬಗ್ಗೆ ಒಂದು 1% ನಾಲೆಡ್ಜ್ ಇರಲ್ಲ. ಅವ್ರು ಯಾವ ಗಿಡ ಇದು ರೋಬೋಸ್ಟಾ ಅಂತ ತೊಗೊಂಬರ್ತೀವಿ, ಇದು ಅರೇಬಿಕಾ ಅಂತ ತೊಗೊಂಬರ್ತೀವಿ, ಏನು ಮಾಹಿತಿ ಗೊತ್ತಿರಲ್ಲ. ಅಂದರೆ ಒಂದು ಗಿಡಕ್ಕೆ 20 ರೂಪಾಯಿ 25 ರೂಪಾಯಿ ಅಲ್ಲಿಂದ ಇಲ್ಲಿ ತೊಗೊಂಬಂದು ನೋಡೋಕೆ ಅಷ್ಟು ಚಾರ್ಜ್ ಆಯ್ತು ಅಂದರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ರೈತರಿಗೆ. ಅದಕ್ಕೋಸ್ಕರ ಅವ್ರು ಹೇಳೋವಂಥ ಐಡಿಯಾ ಏನು ಅಂತಂದರೆ, ಅವರು 1
kg ಕಾಫಿ ಬೀಜ ತರ್ಸ್ಕೊಂಬಿಟ್ರು ಫಾರ್ಮ್ ಟಿ ಅದು ಆ ಲಾಸ್ಟಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಅಂದರೆ ನಿಮ್ಗೆ ಹಾಕ್ತೀನಿ, ನೀವು ಸಹಿತ ತರ್ಸ್ಕೊಳ್ರಿ ಬೀಜ ತರ್ಸ್ಕೊಂಡ್ರೆ 1 kg ಬೀಜದಲ್ಲಿ 1500 ಬೀಜಗಳು ಸಹಿತ ನಮಗೆ ಸಿಗುತ್ತೆ ಕಾಫಿ ಬೀಜ. ಆ 1500 ಬೀಜಗಳಿಂದ ಈ ರೀತಿ ಸಸಿಗಳನ್ನು ನಾವು 90ರಿಂದ ಒಂದು 4 ತಿಂಗಳು ನಾವು ಈ ಬೆಡ್ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ದೆ ಆದರೆ ಈ ರೀತಿ ನಾವು ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ನಾವು ಇದನ್ನು ನೆಟ್ಟು ಆರಾಮಾಗಿ ಒಂದು ಗಿಡನೂ ಸಾಗುವಣೆ ಆಗಲಿಲ್ಲಂಗೆ ಬೆಳೆಸ್ಕೋಬೋದು ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟು ಈ ಕಾಫಿ ಆಯಿತು, ಈ ಅಡಿಕೆ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅನಿಸುತ್ತೆ. ಅಡಿಕೆ ಗಿಡಗಳ ಬಡ್ಡೆ ನೋಡ್ಬೋದು, ಇದು 4 ವರ್ಷಕ್ಕೆ ಹೆಂಗೆ ಬೆಳೆದಿದೆ ಅಂತ ಹೇಳ್ಬಿಟ್ಟು ನೋಡ್ರಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಸೈಜು ಗಿಡ ಯಾವ ರೀತಿ ಅಷ್ಟು ಇದು ಇದೆ. ನೀವು ರಾಸಾಯನಿಕ ಕೃಷಿ ಮಾಡೋರು ಏನಾರ ಈ ವಿಡಿಯೋ ನೋಡ್ತಿದ್ರೆ ನೋಡ್ಕೊಳ್ರಿ, ಹಿಂಗೆ ಏನಾರು ಬರುತ್ತಾ ನಿಮ್ದು ಅಂತ ನೋಡ್ಕೊಳ್ರಿ. ಬರ್ತತಣ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ನೀವು ದುಡ್ಡು ಖರ್ಚು ಮಾಡ್ತೀರಾ, ಇಲ್ಲಿ ದುಡ್ಡು ಖರ್ಚು ಮಾಡ್ಲಂಗೆ ಈ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ ನಾವು. ಅಡಿಕೆ ಗಿಡಗಳನ್ನು ಒಂದಕ್ಕಿಂತ ಒಂದು ಚಲೋ ಅದಾವು. ನೋಡ್ತಿರ್ಬೋದು ಇವರು ಹಾಕಿರೋ ಅಂಥ ಪಪ್ಪಾಯ ಯಾವ ರೀತಿ ಬಂದಿದೆ, ಹಕ್ಕಿ ಪಕ್ಷಿಗಳೆಲ್ಲ ತಿಂದು ಹೋಗಿದ್ದಾವೆ. ಅಂದರೆ ನಾವು ತೋಟ ಅಂತಂದರೆ ಇಲ್ಲಿ ಬರೀ ಅಡಿಕೆ ಹಾಕೊಂಬಿಡೋದು, ಬರೀ ತೆಂಗು ಹಾಕೊಂಬಿಡೋದಲ್ಲ. ತೋಟಕ್ಕೆ ಬಂದರೆ ಬರೀ ಕೈಲಿ ಹೋಗಬಾರ್ದು ಅಂತ ಹೇಳ್ತಾರೆ ಬಾಳೆಕಾರವರು. ಏನು ಹೇಳ್ತಾರೆ ಅಂತಂದರೆ ತೋಟಕ್ಕೆ ಬಂದರೆ ಕಿತ್ಕೋ ತಿನ್ಕೋ ಅನ್ನೋ ಕಾನ್ಸೆಪ್ಟ್ ಇರಬೇಕು ಯಾವಾಗಲೂ. ಅಂದರೆ ತೋಟಕ್ಕೆ ಬಂದರೆ ಬರೀ ಕೈಲಿ ಹೋಗಂಗಿಲ್ಲ, ಒಂದು ಹಣ್ಣಾರು ಸಿಗಬೇಕು, ನಿಮ್ಗೆ ಏನಾರು ಒಂದು ಸಿಗ್ಬೇಕು ಮನೆ ಹೋಗ್ಬೇಕಾರೆ. ಆ ರೀತಿ ಇದ್ದರೆ ಮಾತ್ರ ಅದನ್ನು ತೋಟ ಅಂತ ಕರೀರಿ, ಇಲ್ಲ ತೋಟ ಅನ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂದರೆ ನಾವು ಬರೀ ಎಲ್ಲವೂ ಕಮರ್ಷಿಯಲ್ ಮಾಡ್ಕೊಂಬಿಟ್ರೆ ಆಹಾರ ಬೆಳೆಗಳಾಗಿ ಏನು ತಾನೇ ನಮಗೆ ಮನೆ ತಗೊಂಡು ಹೋಗಕ್ಕೆ ಸಾಧ್ಯ. ಈ ರೀತಿ ಹಣ್ಣು ಹಂಪಲುಗಳನ್ನು ಹಾಕ್ಕೊಂಡ್ರೆ ನಮಗೆ ತೋಟಕ್ಕೆ ಬಂದಾಗ ಎಳ್ನೀರಿಗೆ ತೆಂಗಿನ ಗಿಡದಿಂದ ಎಳ್ನೀರು ಸಿಗುತ್ತೆ, ಪಪ್ಪಾಯ ಹಣ್ಣು ಗಿಡದಿಂದ ಹಣ್ಣುಗಳು ಸಿಗುತ್ತೆ, ಬಾಳೆ ಗಿಡ ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಸೈಡ್ ಬಾಳೆ ಇದೆ, ಬಾಳೆಯಿಂದ ನಮಗೆ ಬಾಳೆಹಣ್ಣು ಸಿಗುತ್ತೆ. ಆ ರೀತಿ ತೋಟ ಅಂದರೆ ವೈವಿಧ್ಯತೆ ಇರಬೇಕು. ಎಷ್ಟು ಸಾಧ್ಯವಾದಷ್ಟು ಜಾಗ ಇದೆಯೋ ಆ ಜಾಗನ ನೀವು ಯುಟಿಲೈಸ್ ಮಾಡಿ ಬೆಳೆದಿದ್ದಾದರೆ ನಿಮ್ಮ ತೋಟನ ಹಚ್ಚ ಹಸಿರಾಗಿ ಈ ರೀತಿ ಒಂದು ಏನದು ಕೃಷಿ ವನ ಅಂತ ಕರೀತಾರಲ್ಲ ಆ ಥರ ನೀವು ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬಾಳೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ಒಂದು ಸಾಲಲ್ಲಿ ಅವರು ಈ ನಾನು ಆವಾಗಲೇ ತೋರಿಸ್ದಂಗೆ ಏನ್ರಿ ಬಾಳೆ ಬಂದಿದೆ. ಹಾಂ ಅಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಝೂಮ್ ಇನ್ ಮಾಡಿ ಈ ಕಡೆ ಬಾ. ಬಾಳೆ ನೈಸರ್ಗಿಕ ಕೃಷಿನಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಅದು ಇವಾಗ ಬಿಟ್ಟಿದೆ ನೋಡ್ರಿ, ಅದು ಹೆಂಗೆ ಬಂದಿದೆ ನೋಡ್ರಿ. ಈ ರೀತಿ ಬಾಳೆ ಬಂದಿದೆ. ಇವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತಂದರೆ ನೋಡ್ತಿರ್ಬೋದು. ಒಂದರಲ್ಲಿ ಒಂದು ಈಗ ಅಡಿಕೆ ಸಾಲು ಏನು ಬರುತ್ತಲ್ಲ ಆ ಅಡಿಕೆ ಸಾಲಲ್ಲಿ ಒಂದು ಗಿಡ ಬಿಟ್ಟು ಒಂದು ಗಿಡ. ಹೀಗೆ ನಾನು ಅವಾಗಲೇ ತೋರಿಸ್ದಂಗೆ ಅಲ್ಲಿ ಜಾಯಿಕಾಯಿ ಇದೆ, ಓಕೆನಾ, ಅದು ಜಾಯಿಕಾಯಿ. ಈ ಜಾಯಿಕಾಯಿ ಹಚ್ಚಿದ ಮೇಲೆ ನೆಕ್ಸ್ಟ್ ಲೈನಲ್ಲಿ ಜಾಯಿಕಾಯಿ ಹಾಕಿಲ್ಲ ಅವರು. ಯಾಕಂದರೆ ಜಾಯಿಕಾಯಿ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ, ಒಂದು ಸ್ವಲ್ಪ ಮರ ಆಗುತ್ತೆ. ಅದು ಒಂದು 6 ರಿಂದ 7 ವರ್ಷ ಆಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ಜಾಗ ಬೇಕು ಅದಕ್ಕೆ ಪ್ರತಿ ಸಾಲಲ್ಲೂ ಪ್ರತಿ ಇದರಲ್ಲೂ ಸಹಿತ ಅವರು ಒಂದು ರೋ ಬಿಟ್ಟು ಒಂದು ರೋ ಜಾಯಿಕಾಯಿ ಮಾಡ್ಕೊಂತ ಹೋಗಿಲ್ಲ. ಒಂದು ಗಿಡ ಇಲ್ಲಿ ಜಾಯಿಕಾಯಿ ಹಚ್ಚಿದ್ದಾರೆ ಅಂದರೆ ಇಲ್ಲಿ ನೆಕ್ಸ್ಟ್ ಗ್ಯಾಪ್ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಕ್ಕೆ ಗ್ಯಾಪ್ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ, ನೋಡ್ತಿರ್ಬೋದು. ಈ ಥರ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದಾರೆ ಅವರು ಇಡೀ ತೋಟಕ್ಕೆ. ಈ ಒಂದೊಂದು ಅಡಿಕೆ ಸಾಲು ಸಹಿತ ಈ ಥರ ಮೈಕ್ರೋ ಸ್ಪ್ರಿಂಕ್ಲರ್ ಇದೆ. ಒಂದು ಸರಿ ಇಲ್ಲಿ ಜಾಯಿಕಾಯಿ ಹಚ್ಚಿದರೆ ಇಲ್ಲಿ ನೆಕ್ಸ್ಟ್ ಇದ್ರಲ್ಲಿ ಹಚ್ತಿಲ್ಲ. ಇಲ್ಲಿ ಮುಂದಕ್ಕೆ ಬಾಯಲ್ಲಿ ಇಲ್ಲಿ ಹಚ್ಚಿದ್ದಾರೆ ಇಲ್ಲಿ ಜಾಯಿಕಾಯಿ ಹಚ್ಚಿದ್ದಾರೆ. ಸರ್ ಇದು ಜಾಯಿಕಾಯಿ ಹಚ್ಚಬೇಕು ಅಂತ ನಿಮ್ಗೆ ಯಾರು ಸರ್ ಮಾಹಿತಿ ಕೊಟ್ಟಿದ್ದು? ನಾವು ಇಲ್ಲಿ ಶಿರ್ಸಿ ಸಾಗರ ಕಡೆಗೆ ಒಂದ್ಸಲ ಹಂಗೆ ನೋಡಕ್ಕಂತ ಹೋಗಿದ್ವಿ. ಅದು 8 ವರ್ಷ ಆಗಿತ್ತು. 8 ವರ್ಷದ ಜಾಯಿಕಾಯಿ ನೋಡಿದ್ರಿ? 8 ವರ್ಷದ ಜಾಯಿಕಾಯಿ ಅಡಿಕೆ ತೋಟದಲ್ಲಿ ಬಂದ್ರು ಹಂಗೆ ಅವ್ರಂಗೆ ಹಚ್ಚಿದ್ರು, ಹಂಗೆ ಹಚ್ಚಿದ್ರು. ಆ 4 ಜಾಯಿಕಾಯಿ ಗಿಡದ ಮಧ್ಯೆ ಅಡಿಕೆ ಗಿಡದ ಮಧ್ಯೆ ಹಚ್ಚಿದ್ರಲ್ಲ, ಅಲ್ಲೆಲ್ಲ ಪೂರ್ತಿ ಲೈವ್ ಮಲ್ಚ್ ತನ್ನಿಂದ ನ್ಯಾಚುರಲ್ ಆಗಿ ಬರೀ ಎಲಿ ಉದುರ್ತದೆ. ಒಂದು ಕಳೆ ಬೆಳೆದಲ್ಲ ಅಲ್ಲಿ ಗಿಡದಾಗ? ಕಳೆನೇ ಬೆಳೆಯಲ್ಲ. ಒಂದು ಫುಲ್ 4 ಇಂಚ್ 5 ಇಂಚ್ ಎಲಿದರಲ್ಲಿ ಬರ್ತದೆ. ಅಷ್ಟು ದಪ್ಪ ಬಾರ್ಡ್ರ್ ಅದ್ರ 4 ಗಿಡ ಬಾರ್ಡ್ರ್ ಇರ್ತದಲ್ಲ, ಅಡಿಕೆ ಗಿಡ ಭಾಳ ಚೆನ್ನಾಗಿರ್ತವೆ ಅವರು. ಒಟ್ಟು ಅಲ್ಲಿ ಹಚ್ಚಿರೋ ಜಾಗಕ್ಕೆ ಅಡಿಕೆ ಗಿಡ ಬಾರಿ ಅಡಿಕೆ ಗಿಡ ಚೆನ್ನಾಗಿರ್ತದೆ. ಕಳೆ ನಿರ್ವಹಣೆ ಮೇಂಟೈನ್ ಬರ್ತಾ ನಮಗೆ ಕಳೆ ನಿರ್ವಹಣೆ ಮೇಂಟೈನ್ ಆಗತ್ತೆ. ಆಮೇಲೆ ಕಡೆ ನಮಗೆ ಫಸಲು ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಿ ನೋಡ್ಕೊಂಬಂದು 4 ತೋಟ ನೋಡ್ಕೊಂಬಂದ್ವಿ. ನೋಡ್ಕೊಂಬಂದ್ಮ್ಯಾಕ ನಾವು ಈ ಥರ ಮಾಡೇವಿ. ಅವರು ಭಾಳ ಚೆನ್ನಾಗಿತ್ತು ತೋಟ. ಅವರು ಸಾಗರದ ಮುಂದೆ ಅದು ಒಂದು 2 ಟೈಮ್ ವಿಸಿಟ್ ಕೊಟ್ಟ ಅವ್ರ ತೋಟಕ್ಕೆ. ಈಗ ಒಂದು ಗಿಡ ಬಿಟ್ಟು ಒಂದು ಗಿಡಕ್ಕೆ ಈಗ ಏನು 18 ಫೂಟ್ ಅಂತರ ಕೊಟ್ಟಿರಲ್ಲ ನೀವು, ಅದನ್ನ ಅಲ್ಲೇ ನೋಡ್ಬಿಟ್ಟು ಕಲ್ತಿದ್ದ ಅಂತ? ಅಲ್ಲಿ ನೋಡಿ ಬಂದಿದ್ವಿ ರೀ. ಅವ್ರು ಏನಂದ್ರೆ ಸ್ವಲ್ಪ ಬಡ್ಡಿಗೆ ಹಚ್ಚಿರಿ 18 ಅಡಿ ಒಂದು ಇದರಲ್ಲಿ 10% ಗಂಡು ಗಿಡ ಬರುತ್ತಂತ. ಹೌದೌದು, 100 ಗಿಡ ಹಾಕಿದ್ರ ಒಂದು 10 ಗಿಡ ಗಂಡು ಗಿಡ ಬರ್ತೈತಿ. ಅವಾಗ ಏನ್ ಮಾಡಂತ್ರಿ ನೀವು, ಎಲ್ಲಿ ಗಂಡು ಗಿಡ ಬರ್ತದ ಅಲ್ಲಿ ಒಂದು ತೆಗೆದ್ರೆ ನಿಮಗೆ ಬೈಲಾಕತಿ. ಈಗ ಸ್ವಲ್ಪ ಬಡ್ಡಿ ಹಾಕ್ರಿ ಅಂತ ಹೇಳಿ ಬಡ್ಡಿ ಹಚ್ಚೇವಿ. ಅದ್ರ 10% 8% ಗಂಡು ಗಿಡ ಬರುತ್ತೆ. ಇವೆಲ್ಲ ಬೀಜದ ಗಿಡ ಸರ್? ಎಲ್ಲ ಬೀಜ ಗಿಡ. ನಾವು ಫಸ್ಟ್ ಕಸಿ ಗಿಡ ತಂದು ಹಾಕಿದ್ವಿ ಇನ್ನೊಂದು ತೋಟದಾಗ. ಅಲ್ಲಿ ಅದು ಕಸಿ ಗಿಡ ನಮ್ಮಲ್ಲಿ ಡೆವಲಪ್ ಆಗಲಿಲ್ಲ, ಅದು ಅಷ್ಟು ಚೆನ್ನಾಗಿ ಬೆಳೆಯಲಿಲ್ಲ, ಗ್ರೋತ್ ಬರಲಿಲ್ಲ. ಇನ್ನೊಂದು ತೋಟದಾಗ ಐತ್ರಿ ಅದು. ಅದರಲ್ಲಿ ಮತ್ತೆ ಬೀಜ ಗಿಡ ಸ್ವಲ್ಪ ಹಚ್ಚಿದ್ವಿ. ಬೀಜ ಗಿಡ ಭಾಳ ಚೆನ್ನಾಗಿ ಬಂದವು. ಬೀಜ ಗಿಡ ಚೆನ್ನಾಗಿ ಬಂದವು. ಬೀಜ ಗಿಡ ಹಚ್ಚೋದ ಬೆಸ್ಟ್. ಇದು ಎಷ್ಟು ತಿಂಗಳದ್ರಿ ಇದು? ಇದು
ಒಂದು 6 ತಿಂಗಳ ಆತ್ರಿ ಇದು. 6 ತಿಂಗಳಿಂದ ಹಚ್ಚಿರೋದು ಗಿಡ. 6 ತಿಂಗಳ ಹಚ್ಚಿದಾರ. ಆ ತೋಟದಾಗ ಒಂದು 2 ವರ್ಷ ಅದಾವ. ಒಂದು ಇಷ್ಟು ಹತ್ರ ಅದಾವ. ಓಕೆ. ಈ ಬಾಳೆ ಮತ್ತು ಈ ಟ್ರಂಚ್ ಏನು ಮಾಡ್ಕೊಂಡಿದ್ದೀರಲ್ರಿ, ಈ ಒಂದರಲ್ಲಿ ಜಾಯಿಕಾಯಿ ಮಾಡ್ಕೊಂಡಿದ್ದೀರಾ, ನಾ ಹೇಳ್ದಂಗೆ ಒಂದರಲ್ಲಿ ಅವ್ರು ನೋಡ್ತಿರ್ಬೋದು ಟ್ರಂಚ್ ಮಾಡಿದ್ದಾರೆ ನೋಡ್ತಿರ್ಬೋದು. ಈ ಟ್ರಂಚ್ ಬಗ್ಗೆ ಏನು ಹೇಳ್ತೀರಾ? ಇದು ಎಷ್ಟು ಅಡಿ ಆಗಲ್ಲ ಟ್ರಂಚು? ಇದು 1.5 ಅಡಿ ಆಗಲ್ಲ ರೀ, 1.5 ಅಡಿ ಇಳಿ. 1.5 ಅಡಿ ಆಗಲ್ಲ, 1.5 ಅಡಿ ಆಳ ಇದೆ. 1.5 ಅಡಿ ಆಳ ಐತಿ. ಆ ಮಣ್ಣು ತೆಗಿಸಿ ತಂಬಕ್ಕೆ ಹಾಕಿದ್ವಿ ಆ ಕಡೆಗೆ. ಇಲ್ಲಿ ತೆಗೆದ್ರೆ ಮಣ್ಣು ಆ ಕಡೆ ಸೈಡ್ ತಂಬಕ್ಕೆ ಹಾಕ್ಯಂದು ಲೆವೆಲ್ ಮಾಡ್ಕ್ಯಂದು ಇದು ಮಾಡಿದ್ವಿ. ನಮಗೆ ಮಳೆಗಾಲದಾಗ ಹೆಚ್ಚಿದ ಜಲ್ದಿ ಡ್ರೈ ಆಕತ್ ಭೂಮಿ, ಬೇಗ ಆರ್ತತಿ. ಟ್ರಂಚ್ ಇಲ್ಲ ಅಂದ್ರೆ ಹಂಗೆ ಪಿಚಿ 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 ಅಂತ ಹಂಗಾಗಿ ಟ್ರಂಚ್ ಮಾಡಿದ್ವಿ. ಮಳೆ ಬಂದು ಸ್ವಲ್ಪ ಜಾಸ್ತಿ ಆದ್ರೆ ಹೊಡಿತಂದ್ರೆ ನೀರಂಗ ಸೀದಾ ಹೊರ ಹೋಗಿ ಮಾಡ್ಕೊಂಡು. ಈ ಟ್ರಂಚ್ದ ಅಕ್ಕಪಕ್ಕ ನೀವು ಒಂದು ಕಡೆ ಬಾಳೆ, ಒಂದು ಕಡೆ ಗೊಬ್ಬರ ಗಿಡ ಹಾಕೊಂಡಿದ್ದೀರ ನೋಡಿದ್ರೆ. ಬಾಳೆನ ನಾವು ಆಕ್ಚುಲಿ 18 ಅಡಿ ಒಂದು ಹಾಕ್ಬೇಕ್ರಿ ಇದನ್ನ. ನಾವು ಇರ್ಲಿ ಈಗ ಆಕಿ ಫಸಲಿಂದ ಭಾಳ ಬಂದಲ್ಲ ಅಂದ್ 9 ಅಡಿ ಒಂದು ಊರೇವಿ. ನೆಕ್ಸ್ಟ್ ಅದನ್ನ ತೆಗಿತೇವೆ ಒಂದು ಅಂದ್ರೆ ಈಗ 18 ಅಡಿ ಒಂದು ಬಾಳೆ ಮಾಡ್ಕೊಂತೀರ, ಒಂದು ಹಾಕೊಳ್ಳೋದು ಇಲ್ಲಿ ಬಿಡೋದು, ಮತ್ತೆ ನೆಕ್ಸ್ಟ್ ಬಾಳೆ ಉಳಿಸ್ಕೊಳ್ಳೋದು. 18 ಅಡಿ ಒಂದು ಸಸಿ ಇಟ್ಕೊಂತೇವೆ. ಆಕ್ಚುಲಿ ಪಾಳ್ಯಕಾರ ಬಾಳೆ ಗಿಡ ಇರಬೇಕು, ಪೊಟ್ಯಾಸ್ ಉತ್ಪಾದನೆ ಆಗತಿ. ಹೌದು, ನಿಮ್ಗೆ ಗೊನಿ ಎಷ್ಟೋ ಸಿಗ್ಲದ, ಒಟ್ಟು ಇಟ್ಕಾರಿ ಬಾಳೆ ತೋಟದಲ್ಲಿ ಅಂತ. ಹೌದು, ಒಂದು ತೋಟ ಆದ್ಮೇಲೆ ಇದರಲ್ಲಿ ಅತಿ ಹೇರಳವಾದ ಪೊಟ್ಯಾಶ್ ಅಂಶ ಇರೋದ್ರಿಂದ 18 ಅಡಿ ಒಂದು ಇಟ್ಕಾರಿ. ಇನ್ನು ಉಳಿದು ಈಗ ಅಲ್ಲೊಂದು ತೋಟ ಮಾಡ್ಯಾನ ನಾನು, ಒಂದು 2.5 ಎಕರೆ 100% ಸುಭಾಷ್ ಪಾಳ್ಯಕಾರ ಇದನ್ನ ಮಾಡಿ ನಾಟಿ ಮಾಡ್ಯಾನ. ಈಗ ಒಂದು 6 ತಿಂಗಳು ಆಗೈತಿ. ಶುಂಠಿ ಒಳಗೆ ಮಿಕ್ಸ್ ಕ್ರಾಪ್ ಮಾಡ್ಯಾವ ಅದನ್ನ. ಓಕೆ. ಅವ್ರು ಏನು ಬೆಡ್ ಸಿಸ್ಟಮ್ ಏನು ಹೇಳ್ಯಾರ ಅದೇ ಸಿಸ್ಟಮ್ ಮಾಡೇವಿ. ಅದೇ ಪಂಚತರಂಗ ಅದೇ ಅವ್ರು ಏನು ಹೇಳ್ಯಾರ ಅದ ಮಾಡೇವಿ. ಅದರಲ್ಲಿ ಜಾಯಿಕಾಯಿ ಕಾಪಿ ನೆಕ್ಸ್ಟ್ ಇಯರ್ ಆಗ್ತದೆ. ನೆಕ್ಸ್ಟ್ ಇಯರ್ ಮಾಡಿ ಬಾಳಿ, ಗೊಬ್ಬರ ಗಿಡ, ತೆಂಗು, ಅಡಿಕೆ ಎಲ್ಲ ಮಾಡೇವಿ. ಅದರಲ್ಲಿ ಶುಂಠಿ ಹಾಕಿದ್ವಿ. 6 ತಿಂಗಳು ಶುಂಠಿ ಹಾಕಿದ್ವಿ ನಾವು. ಆ ಶುಂಠಿ ಇದ್ರೊಳಗೆ ಎಲ್ಲ ಕುಂದಿಸಿ. ಓಕೆ. ಈಗ ಗೊಬ್ಬರ ಗಿಡ ಮಾಡಿರಲ್ರಿ, ಗೊಬ್ಬರ ಗಿಡಕ್ಕೆ ರೈತರು ಅರ್ಧಕ್ಕೆ ಜನಕ್ಕೆ ಗೊಬ್ಬರ ಗಿಡದ ಬಗ್ಗೆ ಭಾಳ ತಪ್ಪು ಕಲ್ಪನೆ ಅನ್ಕೊಂಡಿದ್ದಾರೆ. ಗೊಬ್ಬರ ಗಿಡ ತೋಟದೊಳಗೆ ಹಚ್ಚಂಗೆ ಇಲ್ಲ, ಏನೇ ಹಚ್ಚಿದ್ರೆ ಸಹಿತ ನೀವು ಬಾಡ್ರ ಹಚ್ಕೇಳ್ರಿ ಅಂತ ಸ್ವಲ್ಪ ಜನ. ಅಂದರೆ ಸ್ವಲ್ಪ ಜನಕ್ಕೆ ಗೊಬ್ಬರ ಗಿಡ ಅನ್ನೋದೇ ಗೊತ್ತಿಲ್ಲ, ಇದಕ್ಕೇನು ಉಪಯೋಗ ಐತಿ, ಇದನ್ನ ಯಾಕೆ ಹಚ್ಚಬೇಕು ಅಂತಲೂ ಗೊತ್ತಿಲ್ಲ. ಈ ಗೊಬ್ಬರ ಗಿಡಗಳ ಬಗ್ಗೆ ನಿಮ್ಮ ಮಾಹಿತಿ ಏನು ಸರ್? ನಾವು ಬನ್ನೂರು ಕೃಷ್ಣಪ್ಪನ ತೋಟಕ್ಕೆ ಹೋಗಿದ್ದೀವಿ ರೀ. ನಾನು ಫಸ್ಟಿಗೆ ಗೊಬ್ಬರ ಗಿಡ ಹಚ್ಚಿದ್ದೆ. ನಮ್ಮಲ್ಲೆಲ್ಲ ಎಲ್ಲರನ್ನ ಕೇಳಿದ್ರಿ, ಗೊಬ್ಬರ ಗಿಡ ಯಾವಾರ ಒಳಗೆ ಹಚ್ತಾನ, ನಿಮ್ಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅನ್ನೋರು. ನಾನು ಮತ್ತೆ ಯೂಟ್ಯೂಬ್ನೇ ನೋಡಿದೆ, ಸುಮಾರು ಸ್ಟುಡಿಯೋ ನೋಡಿದ್ವಿ ಗೊಬ್ಬರ ಗಿಡ ಹಚ್ಚಿ ಅಡಿಕೆ ಬೆಳೆದಾರ ಯಾರಂತ. ಅವಾಗ ಒಂದು 4-5 ವಿಡಿಯೋದಾಗ ಬನ್ನೂರು ಕೃಷ್ಣಪ್ಪರದ್ದು ಒಂದು ವಿಡಿಯೋ ಸಿಕ್ತು. ವಿಡಿಯೋ ನೋಡಿದ್ಮ್ಯಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದ್ಮ್ಯಾಗ ಬಂದು ನೋಡಪ್ಪ ನೀವು ತೋಟಕ್ಕೆ ಬಂದು ನೋಡಿದ್ರೆ ಗೊತ್ತಾಗದ, ಈಗ ಮಂದಿ ಮಾತು ಕೇಳಬೇಡ ಅನ್ನೋ. ಅವ್ರು ಆ್ಯಕ್ಚುಲಿ 15 ವರ್ಷದಿಂದ ಅಡಿಕೆ ಒಳಗೆ ಗೊಬ್ಬರ ಗಿಡ ಬೇಸಿದಾವ ಅದಾವ. 15 ವರ್ಷದಿಂದ ನಾನು ಅಂತಲೇ ಎಲ್ಲ ಸರ್ಚ್ ಮಾಡಿದ್ಮ್ಯಾಕ ಗೊಬ್ಬರ ಗಿಡ ದಪ್ಪ ಇದ್ದು ಹೊಲಕ್ಕೆ ಬಂದ ಹುಡುಕಿದೆ. ಅದ್ರೊಳಗೆ ಬನ್ನೂರು ಕೃಷ್ಣಪ್ಪನ ತೋಟ ಸಿಕ್ತು. ಆ ತೋಟಕ್ಕೆ ನಾವು ಒಂದ್ಸಲ ವಿಸಿಟ್ ಹೋಗಿದ್ವಿ. ಅವ್ರಿಗೆ ಫೋನ್ ಮಾಡ್ಕೊಂಡು, ಅವರು ಬಿಜಿ ಮನುಷ್ಯ ಆದ್ರೂ ಒಂದ್ಸಲ ಬೆಂಗಳೂರಿಗೇನೋ ಕೆಲಸ ಮೇಲೆ ಹೋಗಿದ್ವಿ. ಅಲ್ಲಿಂದ ನಂಗೆ ವಿಸಿಟ್ ಕೊಟ್ಟು ನೋಡ್ಕೊಂಬಂದ್ವಿ. ಅವ್ರು ಅಡಿಕೆ ಬುಡ್ದಾಗ ಅದಾವ. ನಮ್ಮವ್ರೇನು 4 ಅಡಿ ಡಿಸ್ಟೆನ್ಸ್ ಬಿಟ್ಟು ಹಚ್ಚೇವಿ. ಅಡಿಕೆ ಬುಡ್ದಾಗ ಒಂದೊಂದು ಗಿಡ ಅದಾವ. ಅವರು ಅಡಿಕೆ ಮಗ್ಲಾಗ ಅದು ನನ್ನಲ್ಲಿ ಫೋಟೋ ವಿಡಿಯೋ ಐತಿ. ಆದ್ರೆ ಅದು ಭಾಳ ಚೆನ್ನಾಗಿ ಬಂದ್ ಗಿಡ. ಹಂಗಾಗಿ ನನಗೆ ಅದನ್ನ ಕಾನ್ಸೆಪ್ಟ್ ಹಚ್ಚಿಬಿಡೋಣ ಸುಮ್ಮನೆ ಬಂದು ಸಸಿ ಮಾಡಿ ಟ್ರೇದಾಗ ಸಸಿ ಮಾಡ್ಕೊಂಡು ನಾವು ನಾಟಿ ಮಾಡಿದ್ವಿ. ಭಾಳ ಚೆನ್ನಾಗಿ ಬರ್ತೇವೆ. ಅಂದ್ರೆ ಇದ್ರದ್ದು ಮೇಂಟೆನೆನ್ಸ್ ಇರ್ತೈತಿ. ಆಗ ಹಚ್ಚಿದೆ ಕೈ ಬಿಟ್ಟೆ ಅಂದ್ರೆ ಆಗಲ್ಲ. ವರ್ಷದಲ್ಲಿ 3 ಸಲ ಪ್ರೂನಿಂಗ್ ಮಾಡ್ಲೇಬೇಕನ್ನ. ಕಟ್ ಮಾಡಿ ನಮಗೆ ಅದು ಲೈವ್ ಮಲ್ಸಕತಿ. ಆ ಥರ ಮೇಂಟೈನ್ ಮಾಡ್ಬೇಕು. ನಾ ಹಂಗ ಹಚ್ಚಿದೆ ಬಿಟ್ಟೆ ಎಲ್ಲೇ ಹೋದೆ ಅಂದ್ರೆ ಕೆಲಸ ಆಗಲ್ಲ. ವರ್ಷಕ್ಕೆ 3 ಸಲ 100% ಕಟಾವ್ ಮಾಡಿ ನಾವು ಭೂಮಿ ಮಲ್ಸ್ ಮಾಡ್ಕೋಬೇಕು. ನೀವು ಟ್ರಂಚ್ನೇ ಹೋಗಿದ್ರೆ ಇಲ್ಲ ಕಂತೀರಿ? ನಾವು ಟಂಬಕ್ ಆಗ್ತೇವೆ. ಅಲ್ಲಿ ನಿಂತ ಕಡ್ದು ಹೋಗೋದ್ರೆ ಸೀದಾ ಬಂದು ಟಂಬಕ್ ಹೋಗೋದು. ಹಿಂಗೆ ಕಡ್ದು ಈ ಕಡೆ ಇದನ್ನ ಅಲ್ಲಿ ಗಿಡದ 8 ಅಡಿ ಮಧ್ಯೆ ನಾವು ಒಯ್ಯೋದು. ಈಗ 2 ಟೈಮ್ ಕಟಾವ್ ಮಾಡೇವಿ. ಈ 3ನೇ ಟೈಮ್ ಕಟಾವ್ ಮಾಡಿದ್ರೆ ನಾವು ಜೂನ್ಗೆ ಒಂದ್ಸಲ ಕಟಾವ್ ಮಾಡ್ತೇವೆ. ಆಗಸ್ಟ್, ನವೆಂಬರ್ ಲಾಸ್ಟ್. ಬ್ಯಾಸಿಗೆ ನಂತರ ಮುಟ್ಟಲ್ಲ ಅದನ್ನ. ಸುಮ್ಮನೆ ಊಟ ಹಬ್ಬ ಮಟನೂ ಬಿಡ್ತವೆ. ಈಗ ಕೆಲವ್ರು ಅಂತಾರಲ್ಲ, ಅಡಿಕೆ ಜೊತೆಗೆ ಈ ಥರ ಗೊಬ್ಬರ ಗಿಡ, ಕಾಫಿ, ಬಾಳೆ ಎಲ್ಲವೂ ಹಾಕಿ ಅಂದ್ರೆ ಅದ್ರ ಬೇರೆ ಇದು ತಿನ್ಕೊಳತ್ತೆ, ಇದ್ರ ಬೇರೆ ಅದು ತಿನ್ಕೊಳತ್ತೆ, ಅದು ನೆಟ್ಟು ಫಲ ಬಿಡಲ್ಲ, ಇವು ನೆಟ್ಟು ಫಲ ಬಿಡಲ್ಲ ಅಂತಾರಲ್ಲ, ಅದಕ್ಕೇನಂತೀರಿ? ಇಲ್ಲ, ಸುಮ್ಮನೆ ಹೇಳ್ತಾರನ್ನ. ನಾವು ಹೋಗಿ ಖುದ್ದಾಗಿ ತೋಟ ನೋಡಿದಾಗ ನಮಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಬರ್ತೈತಿ. ನೋಡಿ ಮಾಡೋದು ಬೆಸ್ಟ್. ನೋಡಿ ನಿಮ್ಗೆ ಅಷ್ಟು ಅನುಮಾನ ಇತ್ತು ಅಂದ್ರೆ ಅದು ಬೆಳೆದ ಈ ತರ ಮಾಡಿರೋ ಫಲಕ್ ಬಂದಿರೋ ತೋಟಕ್ಕೆ ಹೋಗಿ ನೋಡ್ರಿ. ನೋಡಿ ಬಂದ್ ಅವ್ರ ತಲೆ ಮೈಂಡ್ ವಾಶಕತ್ತಿ. ಈಗ ನೋಡ್ಲಂಗ ಸುಮ್ಮನೆ ನಾವು ಮಾತಾಡೋ ತಪ್ಪು. ಈಗ ಅದಾರ ಎಂತಿಂತ ರೈತರ ಬನ್ನೂರು ಕೃಷ್ಣಪ್ಪ ಈಗ ನಮ್ಮ ರಾಜ್ಯದಾಗ ಅವರು ಎಲ್ಲಾ ರೈತರಿಗೆ ಒಂದ್ ಮಾಡಲ್. ಈಗ ಅವ್ರು ಮಾಡ್ಲಿಲ್ಲ ನಮ್ಗೆ ಇದೆಲ್ಲ ಗೊತ್ತಾಗತ್ತಲ್ಲ. ಹಿಂಗ ಮಾತಾಡ್ಕೊಂತ ಹೋಗಿ ಅದೆಲ್ಲಿ ಬರ್ತೈತಿ ಅದೆಲ್ಲಿ ಬಿಡ್ತೈತಿ ಅಂತ ಒಂದ್ ಇದಾಗತ್ತ. ಪಾಪ ಮಾಡಿದ್ರ ಅವ್ರು ನೋಡಿ ನಾವು ಮಾಡೇವಿ. ನೋಡ ಮುಂದ್ ಹಿಂಗ ನಮ್ಮ ಅಜ್ಜಾರ ಕಾಲದಿಂದನ ನೈಸರ್ಗಿಕ ಕೃಷಿ ಐತಿ. ಈಗ ಬಂದಲ್ಲ ಇದು ಮಧ್ಯಾಹ್ನ ಐತಿ. ಆದ್ರೆ ನಮ್ಮ ದುರಾಶೆಗೋಸ್ಕರ ಎಲ್ಲದ ಗೌರ್ಮೆಂಟ್ ಏನ್ ಹೇಳಿದ್ರು ರಾಸಾಯನಿಕ ಗೊಬ್ಬರ ಹಾಕ್ರಿ ಅಂದ್ರ ಹಾಕಿದ್ವಿ.
ಅದಕ್ಕೆ ಅಡಾಪ್ಟ್ ಆದ್ರೆ ಈಗ ಮತ್ತೆ ಜನ ಸ್ವಲ್ಪ ಆರೋಗ್ಯ ಮೇಲೆ ಪರಿಣಾಮ ಬೀಳೋದ್ರಿಂದ ಮತ್ತೆ ಇದಕ್ಕೆ ಬರಾಕತ್ಯಾರ ಈಗ ಅನುಭವ ಇದ್ದಾರ ಹಿಂಗೆ ಮಾಡ್ಕೊಂತ ಹೋಗ್ಬೇಕಷ್ಟೆ. ಒಟ್ಟು ಗೊಬ್ಬರ ಗಿಡದಿಂದ ಸಾಕಷ್ಟು ಉಪಯೋಗ ಇದೆ, ಪ್ರತಿ ತೋಟದಲ್ಲಿ ಇರಲೇಬೇಕು ಅಂತ ಹೇಳ್ತೀವಿ. ಮೊದ್ಲೆಲ್ಲ ನಾವು ಈ ತೋಟಕ್ಕೆ 15 ದಿವಸಕ್ಕೆ 10 ದಿವಸಕ್ಕೆ ನೀರು ಕೊಡ್ಬೇಕಿತ್ತು. ಈ ಬಾಳೆ ಹಾಕಿದ್ವಿ, ಗೊಬ್ಬರ ಗಿಡ ಹಾಕಿದ್ವಿ, ನಾವು 20 1 ತಿಂಗಳಿಗೆ ನೀರು ಕೊಡ್ರೆ ತರಕಂತತಿ. ಈ 1 ತಿಂಗಳಿಗೊಮ್ಮೆ ನೀರು ಬಿಡ್ತೀರಿ ನೀವು? ಬ್ಯಾಸಿನಾಗ ಅವ್ರು ಕೃಷ್ಣಪ್ಪ ಹೇಳಿದ್ರು ಜಾಸ್ತಿ ನೀರು ಕೊಡ್ಲೇಬೇಡ, ಎಲ್ಲ ಮಲ್ಚ್ ಮಾಡು, ಗಿಡ ಬ್ಯಾಸು, ಆಟೋಮೆಟಿಕ್ಲಿ ತಾನ ನೀರು ಕೇಳೋದಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಮತ್ತೆ ನಮಗೆ ಈಗ ಅನುಭವ ಆಗೈತಿ. ಮೊದ್ಲೆಲ್ಲ 10 ದಿವಸ 12 ದಿವಸಕ್ಕೊಂದು ನೀರು ಕೊಡ್ತಿದ್ವಿ, ಈ 20 ದಿವಸ ತಿಂಗಳ ಮಟ್ಟ ತರಕಂತ ತೋಟ. ತಿಳ್ಕೊಳ್ರಿ ಇದನ್ನ, ಹಂಗೆ ಸುಮ್ಮನೆ ತೋಟ ಮಾಡೋದಲ್ಲ. ಅಂದ್ರೆ ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಈಗ ಈ ಬರಗಾಲದಾಗ ನಾವು ಆದಷ್ಟು ನೀರು ಕಡಿಮೆ ಇದ್ರೊಳಗೆ ಬೆಳಿಬೇಕು ನಾವು. ನಮಗೆ ಹೈ ಟೆಂಪ್ರೇಚರ್ ಆಕತಿ, ಟೆಂಪ್ರೇಚರ್ ಅವಾಯ್ಡ್ ಮಾಡ್ತೈತಿ. ಈಗ ನಾವು ಹಂಗ ನೀರು ಕೂಡಿ ಎಲ್ಲ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ನಮಗೆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕೆ ಕಷ್ಟ ಆಕತಿ. ಅದರಿಂದ ಇದು ಭಾಳ ಅದನ್ನು ನಿರ್ವಹಣೆ ಮಾಡ್ತೈತಿ. ಏನು 1-2 ದಿನ ಕಷ್ಟಪಟ್ರೆ ಅಷ್ಟು ನಮಗೆ ಗೊಬ್ಬರ ಆಕತ್ತದೆ. ಗೊಬ್ಬರ ಆಕತ್ತಲ್ರಿ. ಅದೇ ಈಗೇನು ಒಂದು ಚಾಪ್ ಕಟ್ರ ಅಂತ ಸಣ್ಣ ಕಟ್ರ್ ಬರ್ತೈತಿ, ಅಂತ ಕಟ್ ಮಾಡಿದ್ರೆ ಒಬ್ಬ ಮನುಷ್ಯ ಮಿನಿಮಮ್ ಇಲ್ಲ ಅಂದ್ರೆ 1-1.5 ಎಕರೆ ಕಟ್ ಮಾಡ್ಬೋದು. ಒಂದಿಂದ 1.5 ಎಕರೆ ಆರಾಮ್ ಕಟ್ ಮಾಡ್ಬೋದು. ಒಂದಿಂದ ಆರಾಮ್ ಮಾಡೋದೇನು ಸಮಸ್ಯೆ ಇಲ್ಲ. ಕುಡ್ಗಲ್ ತಗೊಂಡ್ ಕಟ್ಟಿದ್ರೆ ಜಿಬಳಕತ್ತದ, ನೆಕ್ಸ್ಟ್ ಸೂಟ್ ಬರಲ್ಲ. ನಾವ್ ಏನ್ ಕೈ ಕಟ್ರ್ ಬರ್ತಾವ. ಅದೇ ಈಗ ಇದು ರೇಷ್ಮೆ ಗಿಡದ ಕಟ್ ಮಾಡ್ತಾರಲ್ಲ, ಆ ಕಟ್ರ್ ತಗೊಂಡ್ ಕಟ್ ಮಾಡಕನ್ನ ನಮ್ ರೈತ ಕುಡ್ಗಲ್ ತಗೊಂಡ್ ಕಟ್ಟಿದ್ರೆ ಜಿಬಳಕತ್ತವ. ನೆಕ್ಸ್ಟ್ ಮತ್ತೆ ಅದು ಸೂಟ್ ಬರಕ್ ದಿವಸ ಆದ್ಮೇಲೆ ಗಿಡ ಹಾಳಾಗ್ಬಿಡ್ತದೆ. ಆ ಕಡೆ ಸುಳಿ ಬರಕ್ ಸ್ವಲ್ಪ ಸಮಸ್ಯೆ ಆಗತ್ತೆ. ಅದ್ರಕ್ಕಿಂತ ಕಟ್ಟರಲ್ಲಿ ಕಟ್ ಮಾಡಿ ಹೋಗೋದ್ರೆ ಕಟ್ ಮಾಡಕ್ ಈಜಿ ಆಗತ್ತಿ. ಕುಡ್ಗಲ್ ಕೈ ಹೊರತ್ ಬರ್ತೈತಿ. ಕಟ್ರ ಕೆಲಸನ ಫಾಸ್ಟ್ ಆಗತ್ತೆ. ಫಾಸ್ಟ್ ಆಗಂತ ಚಲೋ ಆದ್ ಬಿಡ್ರಿ. ನೋಡ್ತಿರ್ಬೋದು ಈಗ ನಿಮ್ಗೆ ಎಷ್ಟು ಒಂದಲ್ಲ ಎಷ್ಟು ಮಾಹಿತಿಗಳು ತಿಳ್ಕೊಂತ ಇದ್ದಾರೆ. ಇವಾಗ ಅಡಿಕೆ ಗಿಡಕ್ಕೆ ನಾವು 1 ವಾರಕ್ಕೊಮ್ಮೆ ನೀರು ಕೊಡ್ತಾವ್ರಿ, 3 ದಿನಕ್ಕೊಮ್ಮೆ ನಮ್ಗೆ ನೀರು ಬೇಕೇ ಬೇಕು ಅಂತ ಅನ್ನೋದು ಭಾಳ ಜನ ಅದಾರ ನಮ್ಮೂರಾಗೆ. ಅಂಥವ್ರು ಅಂತ ತಿಳ್ಕೊಬೇಕು ಇದನ್ನ. ಅಡಿಕೆ ಗಿಡ ಅಂತಂದ್ರೆ ಬರೀ 24 ಗಂಟೆ ನೀರ ನೆನೆ ಇಡೋದಲ್ಲ. ಅಡಿಕೆ ತೋಟ ಅಂದಮೇಲೆ ಅದಕ್ಕೆ ತೇವಾಂಶ ನಾವು ಎಷ್ಟು ಮೇಂಟೈನ್ ಮಾಡ್ತೀವೋ ಅದ್ರ ಮೇಲ್ಗಡೆ ಹೋಗುತ್ತೆ ಅಡಿಕೆ ಗಿಡಕ್ಕೆ ಎಷ್ಟು ನೀರು ಬೇಕು ಬೇಡ ಅಂತ ಹೇಳ್ಬಿಟ್ಟು. ನೀವು ಅವ್ರು ಹೇಳ್ದಂಗೆ ಎಷ್ಟು ಅಂತರ ಬೆಳೆಗಳನ್ನು ಮಾಡ್ತೀರಾ. ಈ ಬಾಳೆ, ಈ ಗೊಬ್ಬರ ಗಿಡ, ಇವು ತ್ಯಾಜ್ಯ ಕೊಡುವಂಥ ಒಂದು ಬೆಳೆಗಳಿವು. ಬರೀ ಬಾಳೆ ಗಿಡದಿಂದ ಬರೀ ತ್ಯಾಜ್ಯ ಸಿಗಲ್ಲ, ನಮ್ಗೆ ಹಣ್ಣು ಸಿಗುತ್ತೆ. ಗೊಬ್ಬರ ಗಿಡ ನೋಡ್ತಿರ್ಬೋದು, ಈ ಪ್ರತಿ ಲೈನಲ್ಲೂ ಸಹಿತ ಒಂದು ಬಾಳೆ, ಒಂದು ಗೊಬ್ಬರ ಗಿಡ, ಒಂದು ಬಾಳೆ, ಒಂದು ಗೊಬ್ಬರ ಗಿಡ ಹಾಕ್ಯಂತ ಹೋಗಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಬಾಳೆ ಗೊನೆ ಯಾವ ರೀತಿ ಬಂದಿದೆ ನೋಡ್ಬೋದು. ಇಲ್ಲಿ ನೋಡ್ರಿ, ಇದು ಬಾಳೆ ಗೊನೆ, ಯಾವ ಗೊಬ್ಬರ ಇಲ್ಲ, ಯಾವ ಸರ್ಕಾರಿ ಗೊಬ್ಬರ ಇಲ್ಲ, ಏನೇನಿಲ್ಲ. ನೋಡಿರಿ, ನೀವು ಹಿಂಗೆ ಬೆಳ್ಸಕ್ಕತ್ತ ಇದನ್ನ ಅದನ್ನು ತಿಳ್ಕೊಬೇಕು. ಯಾವತ್ತು ಸುಮ್ಮನೆ ವಾದ ಮಾಡ್ತಾರೆ ಕೆಲವೊಬ್ರು. ನಮಗೆ ನಮ್ಮೂರಾಗೆ ನಾವು ಭಾಳ ವಾದ ಮಾಡೋದಾರ. ಗೊಬ್ಬರ ಹಾಕ್ಲಿಲ್ಲಂಗೆ ಹೆಂಗೆ ಬೆಳಿತೈತಮ್ಮ ನೀನು ಅಂತಾರೆ. ಗೊಬ್ಬರ ಹಾಕ್ಲಂಗೆ ಹೆಂಗೆ ಬೆಳಿತಿ ಅಂದ್ರೆ ಹಿಂಗೆ ಬೆಳಿತಾವ ನೋಡೋಣ ಅಂತ ಹೇಳಿ ತೋರಿಸ್ತಾವ ನಾವು. ಇದು ಒಂದು ಹುಳ ಕಡದತ್ರಿ. ಹುಳ ಕಡದಿದ್ದು ಹೋದಂತ ಮಾಡಿದ್ವಿ ನೋಡ, ಇರ್ಲಿ ಅಂತ ಕಡೆ ಬಿಟ್ಟಿದ್ವಿ. ಅದು ಇಲ್ಲಿ ಹುಳ ಕಡದತ್ತು, ಇಲ್ಲಿ ಮತ್ತೆ ಸೂಟ್ ಬಂತದು. ಸೂಟ್ ಬಂದು ನೋಡ್ರಿ ಎಷ್ಟು ಆಗ ನೋಡ್ರಿ. ಇದು ನೈಸರ್ಗಿಕ ಕೃಷಿ. ನಾವು ನೆಟ್ಟಿದ್ದು ಗೊಬ್ಬರ ಬಂದು ಹುಟ್ಟಿದ್ರಿ. ಭಾಳ ಹೊಲದಲ್ಲೇ ನಾವು ಹಂಗ ಬಿಡ್ರೇ ಇದ್ವಿ. ಹುಲ್ಲು ಮುಚ್ಚೆ ಮಾಡಿ ಹೊತ್ನಾಗ ಈ ಥರ ನೋಡ್ರಿ ಎಷ್ಟು ಆಗ್ಬಿಡತ್ತೆ. ಮತ್ತೆ ಅಡಿಕೆ ಗಿಡ ನೋಡ್ರಿ ಹೆಂಗೈತಿ ನೋಡ್ತಿರುವ ಸ್ನೇಹಿತರೆ. ಅವ್ರು ಬಿಡ್ದಾಗ ಆಯ್ತು. ಮತ್ತೆ ಅದು ಸೈಲೆಂಟ್ ಮಾಡು. ಗೊತ್ತ, ಅಡಿಕೆ ಬುಡದಲ್ಲೇ ಸಹಿತ ಒಂದು ಅವ್ರಾಗೆ ಹಚ್ಚಿರೋದು ಏನು ಪಾಪ ಹಣ್ಣಲ್ಲಿದು ಏನೋ ಈ ಕುರಿ ಗೊಬ್ಬರನೋ ಅವ್ರು ಕೊಟ್ಟಿಗೆ ಗೊಬ್ಬರನ ಹಾಕಬೇಕಾದ್ರೆ ಆ ಗೊಬ್ಬರದಲ್ಲಿ ಮಿಕ್ಸ್ ಆಗಿ ಬಂದಿರುವಂಥ ಬೀಜ ಈ ರೀತಿ ಪಪ್ಪಾಯಿ ಹೆಮ್ಮರಾಗಿ ಈ ಥರ ಬೆಳೆದಿದೆ. ಎಷ್ಟು ಕಾಯಿ ಬಿಟ್ಟಿದೆ, ಅದ್ರದ್ದು ಹಣ್ಣುಗಳು ಇಲ್ಲೆಲ್ಲ ಕೊಳ್ತು ಬಿದ್ದು ಯಾವ ರೀತಿ ಆಗಿದೆ ಇಲ್ಲಿ ನೋಡ್ಬೋದು ನಿಮಗೆ. ಎಷ್ಟು ನೋಡ್ತಿರ್ಬೋದು. ಈ ಬಿದ್ದು ಅವ್ರು ಮನೆಗೆ ಹೊಂಟಿಲ್ಲ, ಇಲ್ಲೇ ಹಕ್ಕಿ ಪಕ್ಷಿಗಳು ತಿಂದು ಉಳಿದು ಇಲ್ಲೇ ಬಿದ್ದು ಗೊಬ್ಬರ ಹಾಕತೈತಿ. ಅಂದರೆ ಪಕ್ಕದಲ್ಲಿರೋ ಈಗ ಹೇಳ್ತಾರಲ್ಲ, ನಿಮ್ಮ ತಪ್ಪು ಕಲ್ಪನೆಯನ್ನು ಈಗ ಕ್ಲಿಯರ್ ಮಾಡ್ಕೊಂತೀನಿ ನಾನು. ಒಂದು ಗಿಡದ ಮಗ್ಲ ಇನ್ನೊಂದು ಗಿಡ ಇತ್ತು, ಅದನ್ನ ಇದು ತಿನ್ಕೊಂಡ್ಬಿಡುತ್ತೆ, ಇದು ಅದು ತಿನ್ಕೊಂಡ್ಬಿಡುತ್ತೆ. ಅದೆಲ್ಲ ತಿಳ್ಕೊಬೇಕಾಗಿರೋದು ಅಂತಂದರೆ ಭೂಮ್ಯಾಗ ತಾಕತ್ತಿರ್ಬೇಕು. ಭೂಮ್ಯಾಗ ನೀವು ಎಷ್ಟು ತಾಕತ್ತು ಕೊಡ್ತೀರೋ ನಿಮ್ಗೆ ಯಾವ ಗಿಡದ ಬೇರು ಇನ್ನೊಂದು ಗಿಡದ ಬೇರು ತಿನ್ನೋದಿಲ್ಲ. ನೀವು ಇಲ್ಲಿ ಹಂಗೆ ನೀವು ಹೊಲ ಹೊಡೆಯೋದು, ಇಲ್ಲಿ ಹಂಗೆ ಸರ್ಕಾರಿ ಗೊಬ್ಬರ ಹಾಕೋದು, ಇದನ್ನ ಒಳ್ಳೆ ಕಲ್ಲಿದ್ದು ಇದೊಂಥರ ಕಾಂಕ್ರೀಟ್ ಮಾಡೋಂಗೆ ಮಾಡಿರ್ತಾರೆ ಕೆಲವೊಬ್ರು. ಅಂದ್ರೆ ಹೊಲಕ್ಕೆ ಹೋಗಂಗಿಲ್ಲ, ಹಂಗೆ ಬೈಲು ಆ ಥರ ಇಟ್ಕೊಳ್ಳೋದು, ಒಂಥರ ಫುಲ್ ಕ್ಲೀನ್ ಕೃಷ್ಣಪ್ಪನ ಮಾಡ್ಬಿಟ್ಟಿರ್ತಾರೆ. ಆ ಥರ ಮಾಡಿದರೆ ಮತ್ತೆ 3 ದಿನಕ್ಕೊಮ್ಮೆ ನೀರು ಹಾಸಕಬೇಕು. 3 ದಿನಕ್ಕೊಮ್ಮೆ ನೀರು ಹಾಸೋದಲ್ದೇನೆ ಸಹಿತ ಇದು ಬೇಗ ಆವಿ ಆಗ್ಬಿಟ್ಟು ನೋಡಿರಿ. ಅಡಿಕೆ ಗಿಡದ್ದು ಫಲ ನೋಡ್ರಿ ಹೆಂಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು 4 ವರ್ಷಕ್ಕೆ ಹಿಂಗೆಲ್ಲ ತಯಾರಾಗತ್ತೆ ನೋಡ್ರಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಫಲ ಬರೀ ಹೊಂಬಾಳೆ ಬೆಳೆದಲ್ಲ, ಹೊಂಬಾಳೆ ಬಂದರೆ
ನಿಲ್ಲಕ್ಕೆ ಅದು ಕೊಂಬಳೆ ಹಿಡಕ್ಕೆ ತಾಕತ್ತಿರಬೇಕು ಅಂದರೆ ಆ ತಾಕತ್ತು ನಾವು ಭೂಮಿ ಕೊಡಬೇಕು. ಭೂಮಿ ಯಾವ ರೀತಿ ಕೊಡೋದು ಅಂದರೆ ಈ ರೀತಿ ಅಂತರ ಬೆಳೆಗಳು, ಈ ರೀತಿ ಹೊಲ ಉಳುಮೆನ ಕಂಪ್ಲೀಟ್ಲಿ ನಿಲ್ಲಿಸ್ಬಿಡೋದು. ಆಮೇಲೆ ಸುಭಾಷ್ ಪಾಳೇಕರ್ ಅವರ ಹೇಳಿರೋ ಪದ್ಧತಿಯಾಗಿ ಜೀವಾಮೃತನೋ ಇಲ್ಲ ಗೋಕೃಪಾಮೃತನೋ ಆ ರೀತಿ ಜೀವಾಣುಗಳ ಕಲ್ಚರ್ನ ನಾವು ಪ್ರತಿ 15 ದಿನಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ 1 ಎಕರೆಗೆ ಅವ್ರು ಹೇಳೋದು 200ರಿಂದ 1000 ಲೀಟ್ರ್ ತನಕ ನೀವು ಎಷ್ಟರ ಕೊಡ್ರಿ ಕೊಡ್ಕೊಂತ ಇದು ಈ ರೀತಿ ಮಲ್ಚಿಂಗು, ಈ ರೀತಿ ಹೊದಿಕೆ ಹೆಂಗೆ ಇರ್ತಲ್ಲ, ಇವೆಲ್ಲ ಡ್ರೈ ಮಲ್ಚಿಂಗ್ ಅಂತ ಇರುತ್ತೆ. ಡ್ರೈ ಮಲ್ಚಿಂಗ್ ಅಂದರೆ ಒಣ ತ್ಯಾಜ್ಯಗಳನ್ನು ಹೊದಿಕೆ ಮಾಡೋದು. ಈ ರೀತಿ ನಾವು ಮಾಡ್ಕೊಂಡು ಟ್ರೆಂಚ್ ಸಿಸ್ಟಮ್ನ ಮಾಡ್ಕೊತ ಹೋಗಿದ್ದೆ ಆದರೆ ಭೂಮಿ ಬೇಗ ಆರಲ್ಲ. ಅಂದರೆ ಈಗ ಸೂರ್ಯನ ಬೆಳಕಿಗೆ ಕಾದಟ್ಟಿಗೆ ಬೇಗ ಆವಿಯಾಗಿ ಡ್ರೈ ಆಗಿಬಿಡುತ್ತೆ. ಆವಾಗ ಗಿಡಗಳು ನೀರು ಕೇಳ್ತಾವೆ. ನೀರು ಕೇಳೋದೇ ಇಲ್ಲ ಅವಾಗ ಅವು 15 ದಿನ 20 ದಿನ 30 ದಿನ ಆದರೂ ಸಹಿತ ನೀವು ಬೇಸಿಗೆನಲ್ಲಿ ನೀರು ಹಾಸೋ ತಪ್ತತಿ. ಆರಾಮಾಗಿ ತಿಂಗಳಿಗೊಮ್ಮೆ ನೀವು ನೀರು ಹಾಸೋ ಸಹಿತ ಗಿಡಗಳು ಹಳದಿ ಆಗೋದು ಇಲ್ಲ, ಯಾವ ಗಿಡನೂ ಸಹಿತ ಸಾಯೋದು ಇಲ್ಲ. ಆ ರೀತಿ ಮಾಡ್ಕೋಬೇಕು ಅಂದರೆ ನೀವು ಈ ರೀತಿ ಸಿಸ್ಟಮ್ ಮಾಡ್ಕೊಳ್ಳೇಬೇಕು. ನೋಡ್ತಿರ್ಬೋದು ಏನೇನೆಲ್ಲ ಮಾಡಿದ್ದಾರೆ. ಸೊ ನೀವು ಹಿಂಗೆ ಮಾಡ್ಕೊಳ್ರಿ. ಇದು ಅವ್ರದ್ದು 1 ಸೈಡ್ ಬಾರ್ಡ್ರು ನೋಡ್ಬೋದು. ಹಾಂ, ಈ ಕಡೆ ಬರ್ರಿ, ಇಲ್ಲಿ ತೆಂಗು ಮಾಡಿರೋ ತೋರಿಸ್ತೀವಿ. ಹಂಗೆ ಸಾಗಾಣಿ ಗಿಡ ನಡ್ಕರಿ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಕೆಲವೊಬ್ರಿಗೆ ಇರಲ್ಲ. ಈಗ ಸುಭಾಷ್ ಪಾಳೇಕರ್ ಪದ್ಧತಿನಲ್ಲಿ 36x36 ತೆಂಗಿನ ಮಾದರಿ ಅಂತ ಇದೆ. ಅದರಲ್ಲಿ ಆ ತೆಂಗು ಒಳಗಡೆ ಬರುತ್ತೆ. ಆ್ಯಕ್ಚುಲಿ ತೋಟದೊಳಗಡೆ, ನಮ್ಮ ತೋಟದ ವಿಡಿಯೋ ನೋಡಿದ್ರೆ ನೀವು ತೆಂಗು ಒಳ ಬರ್ತೈತಿ. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಮೊದಲೇ ಏನು ಮಾಡಿದ್ರು ತೆಂಗಿನ ಬಾರ್ಡ್ರ್ ಹಚ್ಕೊಂಡಿದ್ದಾರೆ. ನಿಮ್ಗೆ ಯಾವ್ದು ಚೂಸ್ ಆಗುತ್ತೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಳ್ರಿ. ಇದು ಅವರ ತೋಟದ ಕೊನೆ ಬದಿ. ಇದು ಆ ಬದಿನಲ್ಲಿ ಅವರು ಈ ರೀತಿ ದೂರಕ್ಕೆ ಇವು ನೋಡ್ತಿರ್ಬೋದು, ಭಾಳ ದೂರಕ್ಕದಾವೆ ಇವು ತೆಂಗಿನ ಗಿಡ ಹಚ್ಚಿದ್ದಾರೆ. ಇವು ಯಾವ ರೀತಿ ಹುಲ್ಸಾಗಿ ಬಂದಿದ್ದಾವೆ. 35 ಅಡಿ ಒಂದೊಂದು ತೆಂಗಿನ ಗಿಡ ಅದಾವಂತೆ. ತೆಂಗಿನ ಗಿಡ ಯಾವ ರೀತಿ ಬಂದಿದೆ ನೋಡ್ಕೊಳ್ರಿ. ತೆಂಗಿನ ಗಿಡಕ್ಕೆ ಬರೀ ತಂದು ಕಾಯಿ ಇಟ್ಟು ಬೆಳೆಸಿರೋದು ಅಷ್ಟೇ. ಇದು ಏನೇನು ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ಆ ರೀತಿ ಮಾಡಿ ಆ ತೆಂಗಿನ ಗಿಡದ ಜೊತೆಗೆ ಈ ನೋಡ್ತಿರ್ಬೋದು ಕೆಲವು ಹಣ್ಣಿನ ಗಿಡಗಳಾಗಿರ್ಬೋದು, ನಿಂಬೆ ಗಿಡ ಹಾಕ್ಯಂತ ಬಂದಿದ್ದಾರೆ. ಇಲ್ಲಿ ಬಾರ್ಡ್ರಲ್ಲಿ ನಿಂಬೆ ಹಚ್ಚಿದ್ದಾರೆ ನೋಡ್ರಿ. ಇಲ್ಲಿ ಇವೆಲ್ಲ ನಿಂಬೆ ಗಿಡ ಏನಕ್ಕೆ ಅಂದರೆ ಒಂಥರ ಕಾವಲು ಸಿಸ್ಟಮ್. ಈ ಮುಳ್ಳು ಜಾಸ್ತಿ ಬಾರ್ಡ್ರಲ್ಲಿ ಇತ್ತು ಅಂದರೆ ಜನ ಬರೋದಿರಲಿ, ದನ ಕರ ಬರೋದಿರಲಿ, ಯಾವ ಬರೋಲ್ಲ ಅಂತ ಹೇಳ್ಬಿಟ್ಟು ಅವರು ತೆಂಗಿನ ಜೊತೆ ಹಣ್ಣಿನ ಗಿಡಗಳ ಜೊತೆಗೆ ನಿಂಬೆ ಈ ರೀತಿ ಮಾಡಿದ್ದಾರೆ. ನೋಡ್ತಿರ್ಬೋದು ತೋಟ ಎಷ್ಟು ಹಚ್ಚ ಹಸಿರ ಕಾಣುತ್ತೆ. ಅದೊಂದು ಸ್ವಲ್ಪ ತೋರ್ಸಿ. ಅದೇನು ಗಾಸ್ ಕರ್ಕೊಂಬೋಲ ಬಾಡ್ರೆ ಹಚ್ಚಿದ್ದಾರೆ ಗಿಡ ಅಷ್ಟು ಹಿಡ್ಕೊಂಡು ಇಸ್ಕೊಂಬೋಲ ಗಾಸ್. ಹಂಗೆ ಒಡೆ ಮಾಡ್ಕೊಂತ ಬಾಳ್ತೀನಿ ತಾನಕ್ಕೆ. ಹಂಗೆ ಬಾಡ್ರಿಗೆ ಹೋಗಿ ಬರ್ರಿ, ಬಾಡ್ರಿಗೆ ಆಚಕಡೆ ಬಾಡ್ರಿಗೆ ಕರ್ಕೊಂಡು ಹೋಗ್ರಿ. ಇದೊಂದು ವೆರೈಟಿ ಈ ಥರ ಹಿಂಗೆ ಕಾಣ್ತ ನೋಡ್ರಿ. ಕೂಸ್ಕೊಂತ ಹಣ್ಣಿಗಳು ಡಿಫ್ರೆಂಟ್ ಗಿಡ ನೆನಪಿಲ್ಲ ಭಾಳ ನೆನಪಿಡಕ್ಕಾಗಲ್ಲ. ನೋಡ್ತಿರ್ಬೋದು ಬಾರ್ಡ್ರಲ್ಲಿ ಅವ್ರಿಗೆ ಏನೇನು ಬೇಕು, ಅವ್ರಿಗೆ ಇಷ್ಟವಾದ ಹಣ್ಣಿನ ಗಿಡ, ಯಾವ ಹಣ್ಣಿನ ಗಿಡ ಅಂತ ಅವ್ರಿಗೆ ನೆನಪಿಲ್ಲ ಅಂತ. ಅಷ್ಟು ಹಣ್ಣಿನ ಗಿಡ, ಒಂದು 70 ವೆರೈಟಿ ಹಣ್ಣಿನ ಗಿಡಗಳನ್ನು ತೋಟದ ಸುತ್ತಲೂ ಅವ್ರು ಹಾಕಂತ ಬಂದಿದ್ದಾರೆ. 2 ತೆಂಗಿನ ಗಿಡದ ಮಿಡ್ಲಲ್ಲಿ ಸೆಂಟ್ರ್ ಏನು ಬರುತ್ತಲ್ಲ, ಆ ಸೆಂಟ್ರಲ್ಲಿ ಕೆಲವು ಕಡೆ ನಿಂಬೆ, ಕೆಲವು ಕಡೆ ಜಾಯಿಕಾಯಿ, ಕೆಲವು ಕಡೆ ಈ ರೀತಿ ಹಣ್ಣಿನ ಗಿಡಗಳು. ಯಾವ ಹಣ್ಣಿನ ಗಿಡ ಅಂತ ನನಗೂ ಗೊತ್ತಿಲ್ಲ. ಆ ರೀತಿ ಒಟ್ಟು ವೆರೈಟಿ ಮನೆಗೆ ಬೇಕಾಗಿರೋವಂಥ ಹಣ್ಣು ಕೊಳ್ಳಂಗಿಲ್ಲಪ್ಪ ಅವರು. ಇನ್ನೊಂದು 4 ರಿಂದ 5 ವರ್ಷ ಹೋದರೆ ಹಣ್ಣು ಕೊಳ್ಳೋಕೆ ಪರಿಸ್ಥಿತಿನೇ ಬರೋಲ್ಲ. ಆ ರೀತಿ ಮಾಡ್ಕೊಂಡಿದ್ದಾರೆ ಆಯಿತಾ. ನೋಡ್ತಿರ್ಬೋದು ಇಲ್ಲಿ ತೋಟದ ಸುತ್ತಲೂ ಹಚ್ಚಿರೋಂಥ ಇಲ್ಲಿ ಇರ್ಬಿ ಕೂಡ ಇದೆ. ಕೃಷಿ ಅಂದರೆ ಸುಮ್ಮನೆ ಅಲ್ಲ, ಎಲ್ಲ ಇರ್ತಾವೆ, ನೋಡ್ಕೊಂಡು ಆಡ್ಬೇಕು ಅಷ್ಟೇ. ಹಾಂ ಮುಗ್ಸಾನ. ನೋಡ್ತಿರ್ಬೋದು ತೋಟದ ಬದಿಯಲ್ಲಿ ಹಚ್ಚಿರುವಂಥ ರೇಷ್ಮೆ ಗಿಡ ಹಣ್ಣು ಬಿಟ್ಟಿದೆ. ಹಣ್ಣು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಅವ್ರು ತೋಟಕ್ಕೆ ಬಂದಮೇಲೆ ಏನೋ ತಿನ್ಬೇಕಲ್ಲ, ಅದಕ್ಕೆ ರೇಷ್ಮೆ ಹಣ್ಣು ತಿಂತಿದ್ವಿ. ರೇಷ್ಮೆ ಹಣ್ಣು ಮಾತ್ರ ಭಾರಿ ಚೆನ್ನಾಗಿರುತ್ತೆ. ಒಂಥರ ತಿಂದಿಲ್ದವ್ರು ಟ್ರೈ ಮಾಡಿ ಒಂದ್ಸರಿ. ಹಂಗೆ ಮುಂದಕ್ಕೆ ಹೋಗಿ ನೋಡೋಣ. ಕಾಸು ಕರ್ಕೊಂಬರ್ತೀನಪ್ಪ. ಹಿಂಗೆ ಹಣ್ಣು ವಿಡಿಯೋ ಮಾಡ್ಕೊಂತ